ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ನಮ್ಮಮ್ಮನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ಸೊ ಸತ್ಯನಾರಾಯಣ ಪೂಜೆಯಲ್ಲಿ ಹೇಗಾಯಿತು, ಯಾರು ಸತ್ಯನಾರಾಯಣ ಪೂಜೆ ಮಾಡಿದ್ರು ಅಂತೆಲ್ಲ ಈ ವ್ಲಾಗಲ್ಲಿ ನೋಡೋಣ. ಸತ್ಯನಾರಾಯಣ ಪೂಜೆ ಇರೋ ಕಾರಣ ನಮ್ಮಮ್ಮ ಬೆಳಗ್ಗೆನೇ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿದರು. ನಮ್ಮಪ್ಪನೂ ಬೆಳಗ್ಗೆನೇ ಎದ್ದು ಮಾರ್ಕೆಟ್ಗೆಲ್ಲ ಹೋಗಿ ಹೂ ತೊಗೊಂಡು ಬಂದಿದ್ರು. ಪೂಜೆಗೆ ಬೇಕಾಗಿರೋ ಹೂವೆಲ್ಲ ಪುರೋಹಿತರೆ ತಾವು ತರ್ತೀವಿ ಅಂತ ಹೇಳಿದರು. ಮಿಕ್ಕಿದ್ದು ಬಾಗಿಲಿಗೆ 2 ತೋಮಾಲೆ, ಅದಾದಮೇಲೆ ದೇವ್ರ ಮನೇಲಿ ದೇವ್ರಿಗೆ ಹಾಕೋಕ್ಕೆ ಹೂವು ಮತ್ತು ನಾವು ಮುಡಿಯೋಕ್ಕೆ ಹೂವು, ಅದನ್ನೆಲ್ಲ ಮಾತ್ರ ಬೆಳಗ್ಗೆ ಹೋಗಿ ನಮ್ಮಪ್ಪ ತೊಗೊಂಡು ಬಂದಿದ್ರು. ಬಿಕಾಸ್ ಅದನ್ನೆಲ್ಲ ಪುರೋಹಿತರು ತರಲ್ಲ. ಆ್ಯಂಡ್ ಪೂಜೆ ಅಂತ ಇದ್ದಾಗ ಮನೆ ಮುಂದೆ ತೋರಣ ಹೂವೆಲ್ಲ ಹಾಕಿದಾಗ ತುಂಬ ಲಕ್ಷಣವಾಗಿ ಕಾಣುತ್ತೆ ಅಂತ ಹೇಳಿ ಬೆಳಗ್ಗೆನೇ ಹೋಗಿ ತಗೊಂಡು ಬಂದಿದ್ರು. ನಾನು ಜಾನು ಮಗು ಎಲ್ಲ ಹಿಂದಿನ ದಿನವೇ ಹೋಗಿ ಅಮ್ಮನ ಮನೇಲಿ ಸ್ಟೇ ಮಾಡಿದ್ವಿ. ಬಿಕಾಸ್ ಇವತ್ತು ಪೂಜೆ ಇದೆಯಲ್ಲ, ಸೊ ಬೇಗ ಎದ್ದು ಅಲ್ಲೆಲ್ಲ ಸ್ವಲ್ಪ ರೆಡಿ ಮಾಡೋದಕ್ಕೆ ಸಹಾಯ ಮಾಡೋಕ್ಕಾಗತ್ತೆ ಅಂತ ಹೇಳಿ ನಾವು ಹಿಂದಿನ ದಿನವೇ ಹೋಗಿದ್ವಿ. ಸೊ ಬೆಳಗ್ಗೆ 8:30 ಹಾಗೇ ಪುರೋಹಿತರು ಬಂದು ಎಲ್ಲ ಅರೇಂಜ್ ಮಾಡ್ಕೊಳ್ತಿದ್ದಾರೆ. ಮೊದಲಿಗೆ ಗಣಪತಿ ಹೋಮ ಮಾಡಿ ಅದಾದಮೇಲೆ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಸೊ ಪುರೋಹಿತರು ಕರೆಕ್ಟ್ ಟೈಮಿಗೆ ಆ್ಯಸ್ ಯೂಶುವಲ್ ಬಂದುಬಿಡ್ತಾರೆ. ಸೊ ಅವ್ರು ರೆಡಿ ಮಾಡ್ಕೊಳ್ಳೋಕ್ಕೆ ಆಲ್ಮೋಸ್ಟ್ 1-1.5 ಗಂಟೆನೇ ಆಗುತ್ತೆ. ಸೊ ಅವ್ರು ಅಲ್ಲೆಲ್ಲ ರೆಡಿ ಮಾಡೋಷ್ಟರಲ್ಲಿ ನಾವಿಲ್ಲಿ ತಿಂಡಿ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ಇಲ್ಲಿ ತಿಂಡಿಗೆ ಬಂದಿದ್ದೀವಿ. ಈ ಮನೆ ನಾವು ಮುಂಚೆ ಇದ್ವಲ್ಲ, ಆ ಮನೆ ಇವಾಗ ಖಾಲಿ ಇದೆ. ಸೊ ಅಲ್ಲೇ ಊಟಕ್ಕೆಲ್ಲ ಅರೇಂಜ್ ಮಾಡಿದ್ರು. ನಮ್ಮ ಸಮನ್ವಿ ಪುಟಾಣಿನೂ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ಕೂತಿದ್ದಾಳೆ. ಅವಳಿಗೆ ಇನ್ನೊಂಚೂರು ಮೇಕಪ್ಪು, ಹಣೆಗಿಡೋದು, ತಲೆ ಬಾಚೋದೆಲ್ಲ ಮಾಡಬೇಕು. ಅವಳಿಗೆ ಆ್ಯಕ್ಚುಲಿ ಬಟ್ಟೆನೂ ಹಾಕ್ಕೋಬೇಡ, ತಿಂಡಿ ತಿಂದ್ಬಿಡು, ಆಮೇಲೆ ನಿಂಗೆ ರೆಡಿ ಮಾಡ್ತೀನಿ ಅಂತ ಹೇಳಿದ್ದೆ. ಅವಳಿಗೆ ಹಿಂದಿನ ದಿನವೇ ಹೇಳ್ಬಿಟ್ಟಿರ್ತೀವಲ್ಲ ನಾವು, ನಾಳೆ ಪೂಜೆ ಇದೆ, ರೇಷ್ಮೆ ಲಂಗ ಹಾಕ್ಕೋಬೇಕು ಅಂತೆಲ್ಲ. ಸೊ ಎದ್ದ ತಕ್ಷಣ ಸ್ನಾನ ಆಗಿದ ತಕ್ಷಣ ಅವಳು ಬೇರೆ ಯಾವ ಬಟ್ಟೆನೂ ಹಾಕ್ಕೊಳ್ಳೋದೇ ಇಲ್ಲ. ನಾವು ಹೇಳಿರ್ತೀವಲ್ಲ ಅದೇ ಹಾಕ್ಕೋಬೇಕು ಅಂತ ಹಠ ಮಾಡಿ ಹಾಕ್ಕೊಂಡು ಕೂತಿದ್ದಾಳೆ. ಸೊ ತಿಂಡಿ ತಿಂತಾ ಇದ್ದೀವಿ ಎಲ್ಲರೂ ಇಲ್ಲಿ. ಪ್ರತಿ ವರ್ಷ ನಮ್ಮಮ್ಮನ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ. ಸೊ ಈ ಸಲ ಪೂಜೆಗೆ ನಮ್ಮಮ್ಮ ಅಪ್ಪ ಕೂತ್ಕೊಳ್ತಿಲ್ಲ, ಬದಲಿಗೆ ನನ್ನ ತಮ್ಮ ಮತ್ತು ಅವನ ಹೆಂಡತಿ ಕೂತ್ಕೊಳ್ತಾ ಇದ್ದಾರೆ ಪೂಜೆಗೆ. ಮನೆಯಲ್ಲಿ ಪ್ರತಿ ವರ್ಷ ಈ ಥರ ಪೂಜೆ, ಹೋಮ, ಹವನಗಳು, ಸತ್ಯನಾರಾಯಣ ಪೂಜೆ ಎಲ್ಲ ಮಾಡೋದ್ರಿಂದ ಮನೆಗೆ, ಮನೆಯವ್ರಿಗೆ, ಪೂಜೆ ಬರೋ ಗೆಸ್ಟ್ಸ್ ಯಾರು ಬರ್ತಾರೆ, ಪೂಜೆ ಅಟೆಂಡ್ ಮಾಡೋ ಪ್ರತಿಯೊಬ್ರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳಿ ಪ್ರತಿ ವರ್ಷವೂ ನಮ್ಮಮ್ಮನ ಮನೇಲಿ ಬಿಡ್ದಂಗೆ ಮಾಡ್ತಾರೆ. ಮಧ್ಯದಲ್ಲಿ ಕೋವಿಡ್ ಟೈಮಲ್ಲಿ ಒಂದು ಸ್ವಲ್ಪ ಮಿಸ್ ಆಗಿದ್ಬಿಟ್ರೆ ಬೇರೆ ಯಾವಾಗಲೂ ಮಿಸ್ ಆಗೇ ಇಲ್ಲ. ತುಂಬ ವರ್ಷದಿಂದ ಹಾಗೆ ಪೂಜೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಇಲ್ಲಿ ಪೂಜೆ ಕೂಡ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ನಾನು ಸಮನ್ವಿನೂ ರೆಡಿ ಆಗಿದ್ದೀವಿ. ನಾನು ಸಿಂಪಲ್ ಆಗಿರೋ ಯೆಲ್ಲೋ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಉಟ್ಕೊಂಡಿದ್ದೀನಿ. ಮತ್ತು ಸಮನ್ವಿದು ಮಾಮೂಲಿ ರೆಡ್ ಆ್ಯಂಡ್ ಗ್ರೀನ್ ರೇಷ್ಮೆ ಲಂಗ. ಅವಳು ಮನೆಯಲ್ಲಿ ಪೂಜೆ ಅಂತ ಗೊತ್ತಾದರೆ ಸಾಕು, ಅವಳು ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೇನೋ ರೇಷ್ಮೆ ಲಂಗ ಬಿಟ್ಟು ಬೇರೆ ಯಾವ ಬಟ್ಟೆನೂ ಹಾಕ್ಕೊಳ್ಳಲ್ಲ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅವಳ ಪ್ರಕಾರ ನಾನು ಸೀರೆ ಉಟ್ಕೋಬೇಕು, ಅವಳು ರೇಷ್ಮೆ ಲಂಗ ಹಾಕ್ಕೋಬೇಕು, ಅವರಪ್ಪ ಪಂಚೆ ಉಟ್ಕೋಬೇಕು. ಇಷ್ಟು ಅಟೈರ್ ನಾವು ಹಾಕ್ಕೊಂಡಿಲ್ಲ ಅಂದರೆ ಅವಳನ್ನ ಕ್ವೆಶ್ಚನ್ ಮಾಡ್ತಾಳೆ, ಯಾಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ ನೀವು ಹಿಂಗೆ ಬಂದಿದ್ದೀರಾ, ರಾಂಗು ಅಂತ ಹೇಳ್ತಾಳೆ. ನೋಡಿ ಇಲ್ಲಿ ನಮ್ಮ ಮುದ್ದು ಪುಟಾಣಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಅವಳದು ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ ರೇಷ್ಮೆ ಲಂಗ ಎಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊಂಡು ಹೂವೆಲ್ಲ ಮುಡ್ಕೊಂಡಿದ್ದಾಳೆ. ನಿಂತ್ಕೋ ಪುಟ್ಟ, ಒಂದೇ ಒಂದು ಫೋಟೋ ತೆಗಿತೀವಿ ಅಂತ ಎಷ್ಟು ಗೂಗರಿತಾ ಇದ್ದೀನಿ ಗೊತ್ತಾ. ಒಂಚೂರು ನಿಂತ್ಕೋತಾನೆ ಇಲ್ಲ ಅವಳು ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಫೋಟೋ ತೆಗಿತಿದ್ದೀವಿ, ವಿಡಿಯೋ ಮಾಡ್ತಿದ್ದೀವಿ ಅಂತ ಗೊತ್ತಾದ ತಕ್ಷಣ ಓಡ್ತಾ ಇರ್ತಾಳೆ, ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ. ಸೊ ನಾವೆಲ್ಲ ರೆಡಿಯಾಗಿ ಕೆಳಗೆ ಬರೋ ಅಷ್ಟರಲ್ಲಿ ಪೂಜೆ ಶುರುವಾಗಿತ್ತು. ಸಂಕಲ್ಪ ಎಲ್ಲ ಮಾಡಿಸ್ತಾ ಇದ್ರು. ನಮ್ಮ ಮನೆ ಮುಖ್ಯ ಪುರೋಹಿತರು ಅವರೇ ಬಂದಿದ್ದಾರೆ, ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಮನೇಲಿ ಯಾವುದೇ ಪೂಜೆ ಆದ್ರೂ ನಮ್ಮ ಮನೆಗೆ ಇವರೇ ಬರೋದು. ಯಾರ ಮನೇಲಿ ನಮ್ಮ ಮನೇಲಿ ಪೂಜೆ ಆದ್ರೂ ಇವರೇ ಬರೋದು. ಸೊ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಪೂಜೆ ಎಲ್ಲ ಶುರುವಾದಾಗ ನಾನು ಸಮನ್ವಿ ಒಳಗಡೆನೆ ಕೂತಿದ್ವಿ. ಆಲ್ಮೋಸ್ಟ್ ಹೋಮ ಶುರುವಾಗೋವರೆಗೂ ಒಳಗೆ ಕೂತ್ಕೊಂಡು ಅವ್ರು ಮಾಡೋದೆಲ್ಲ ನೋಡ್ತಾ ಇದ್ಲು. ಸಮನ್ವಿ ಕೂಡ ಗಲಾಟೆ ಮಾಡಿಲ್ಲ. ಯೂಶ್ವಲಿ ಪೂಜೆ ಮಾಡೋದು ಅದೆಲ್ಲ ನೋಡೋದು ಅಂತಂದರೆ ಅವಳಿಗೆ ತುಂಬ ಇಷ್ಟ. ಆರಾಮಾಗಿ ಕೂತ್ಕೊಂಡು ಅವ್ರು ಮಾಡೋದೆಲ್ಲ ನೋಡ್ತಿರ್ತಾರೆ. ಅವ್ರು ಹೇಳ್ದಂಗೆಲ್ಲ ಮಾಡ್ತಾಳೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಶ್ಲೋಕಗಳೆಲ್ಲ ಹೇಳ್ತಾಳೆ ಸಮನ್ವಿ. ಹೆಚ್ಚು ಕಮ್ಮಿ ಒಂದು 10-15 ಶ್ಲೋಕಗಳನ್ನ ಹೇಳ್ತಾಳೆ ಅವಳು. ಅಷ್ಟು ಸ್ಪಷ್ಟವಾಗಿ ಹೇಳ್ತಾಳೆ, ಚೂರು ತಡವರ್ಸೋದಿಲ್ಲ. ಬಟ್ ಏನಂತಂದರೆ ಅವಳು ಹೇಳ್ಬೇಕಾದ್ರೆ ನಾವು ವಿಡಿಯೋ ಮಾಡಬಾರ್ದು. ವಿಡಿಯೋ ಮಾಡ್ತಿದ್ದೀವಿ ಅಂತ ಗೊತ್ತಾದರೆ ಹೇಳೋದು ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ತಾಳೆ ಅವಳು. ಸೊ ಇಲ್ಲಿ ನವಗ್ರಹ ದೇವತೆಗಳ ಪೂಜೆ ಆಯಿತು. ಸೊ ಅದಕ್ಕೆ ಮುಂಚೆ ಹೋಮ ಶುರು ಮಾಡೋಕ್ಕೆ ಮುಂಚೆ ಒಂದ್ಸಲಿ ಮಂಗಳಾರತಿ ಮಾಡಿ ಅದಾದಮೇಲೆ ಹೋಮ ಶುರು ಮಾಡ್ತಾರೆ.
ಹೋಮ ಶುರುವಾಗ್ತಿದ್ದಂಗೆ ನಾನು ಸಮನ್ವಿನ ಕರ್ಕೊಂಡು ಆಚೆ ಬಂದ್ಬಿಟ್ಟೆ. ಬಿಕಾಸ್ ಒಳಗೆ ಅವಳು ಕೂರಿಸ್ಕೊಂಡಿದ್ರೆ ಹೊಗೆಗೆ ಕಣ್ಣು ಉರಿ ಬರುತ್ತೆ, ಮತ್ತು ಅಳಕ್ಕೆ ಶುರು ಮಾಡ್ತಾಳವಳು. ಮತ್ತು ಅದಾದಮೇಲೆ ಅವಳ ಹತ್ತಿರ ಕ್ರ್ಯಾಂಕಿ ಹೋಗ್ತಾಳೆ, ನಮಗೂ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ. ಸೊ ಬೆಟರ್ ಆಚೆ ಬಂದು ಕುತ್ಕೊಂಡು ಆರಾಮಾಗಿ ಅವ್ರು ಹೇಳೋದೆಲ್ಲ ಕೇಳಿಸ್ಕೊಂಡಿರ್ಬೋದು ಅಂತ ಆಚೆ ಬಂದಿದ್ವಿ. ರೀಸೆಂಟಾಗಿ ಮನೆಯಲ್ಲಿ ಹೋಮ ಎಲ್ಲ ಮಾಡಿದಾಗ ನಾವು ಕೂತಿದ್ವಿ. ಆವಾಗ ಸಮನ್ವಿ ಮೇಲ್ಗಡೆ ಇದ್ಲು, ಗೊತ್ತಾಗಿರಲಿಲ್ಲ. ಈಗ ಅವಳಿಗೆ ಜೊತೆಗೆ ಆಟಾಡೋಕ್ಕೆ ಯಾರೂ ಇರಲಿಲ್ಲ, ಮತ್ತು ಅವಳ ಕಂಪನಿಯನ್ ಯಾರೂ ಇರಲಿಲ್ವಲ್ಲ. ಸೊ ನನ್ನ ಜೊತೆನೇ ಇದ್ಲು, ನಾನೇ ಎತ್ಕೊಂಡಿರ್ಬೇಕಾಯ್ತು. ಸೊ ಸುಮ್ಮನೆ ಆಚೆ ಕರ್ಕೊಂಡು ಹೋಗ್ಬಿಟ್ಟಿದ್ದೆ, ಸುಮ್ಮನೆ ಅವಳು ಮೂಡ್ ಸ್ಪಾಯ್ಲ್ ಮಾಡೋದು ಬೇಡ ಅಂತ. ಸೊ ಇಲ್ಲಿ ಹೋಮ ಎಲ್ಲ ಆಗ್ತಾಯಿದೆ. ಫೈನಲಿ ಪೂರ್ಣಾಹುತಿಗೆ ಅಂತ ನಿಂತ್ಕೊಂಡಿದ್ದಾರೆ. ಅದಾದಮೇಲೆ ಪೂರ್ಣಾಹುತಿ ಎಲ್ಲ ಆದಮೇಲೆ ಮತ್ತು ಸತ್ಯನಾರಾಯಣ ಪೂಜೆ ಕಥೆ ಎಲ್ಲ ಓದಿ ಅಲ್ಲಿಗೆ ಪೂಜೆ ಮುಗಿಯುತ್ತೆ. जन्मनि यज्ञेश्वराय नमः। इदं पूर्णफलं वस्त्राधिकं फलाधिकं समर्पयामि। ಪ್ರಾರ್ಥನೆ ಮಾಡಿಕೊಂಡು ನಿಧಾನವಾಗಿ ತಟ್ಟೆ ನಾನು ತಿರುಗುತ್ತೇನೆ. ನನ್ನ ಎಲ್ಲ ಅದಕ್ಕನುಸಾರವಾಗಿ ದಿನಗಳು ಕಳೀತಾ ಇದೆ, ವರ್ಷಗಳು ಕಳೀತಾ ಇದೆ. ಶೀಲವತಿ ಗರ್ಭವತಿ ಆಗ್ತಾಳೆ. 9 ತಿಂಗಳು ಕಳೆದ ಮೇಲೆ ಪೂರ್ಣಾಹುತಿ ಎಲ್ಲ ಆದಮೇಲೆ ನಾನು ಸಮನ್ವಿ ಒಳಗೆ ಕುತ್ಕೊಂಡು ಸುಮ್ಮನೆ ಹಾಗೆ ಆಟ ಆಡ್ತಾ ಇದ್ವಿ. ಸೊ ಅವಳು ಏನೋ ಹೇಳ್ತಾ ಇದ್ಲು, ಅವಳು ಏನು ಹೇಳ್ತಿದ್ದಾಳ ಅಂತ ಅವಳಿಗೆ ಗೊತ್ತಿಲ್ಲ. ಅದೇ ಹೇಳಿಲ್ವ, ಅವಳದೇ ಒಂದು ಸೆಪ್ರೇಟ್ ಭಾಷೆ ಇರುತ್ತೆ. ಸಡನ್ನಾಗಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ, ಅವಳಿಗೆ ಗೊತ್ತಿರಲ್ಲ ಏನು ಹೇಳ್ತಿದ್ದಾಳೆ ಅಂತ. ಕೇಳಿದ್ರೆ ಅವಳದೇ ಭಾಷೆಯಲ್ಲೇ ಉತ್ತರ ಕೊಡ್ತಾಳೆ ಅವಳು. ಸೊ ಇಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇದೆ, ಕತೆ ಓದ್ತಾ ಇದ್ದಾರೆ. ಪ್ರತಿಯೊಂದು ಅಧ್ಯಾಯ ಆದಮೇಲೆ ಮಂಗಳಾರತಿನ ಮಾಡ್ತಾ ಇದ್ದಾರೆ. ತುಂಬ ವರ್ಷಗಳಿಂದ ಸತ್ಯನಾರಾಯಣ ಪೂಜೆ ಕತೆ ಕೇಳಿ 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 ಬಾಯ್ಪಾಠ ಆಗೋಗಿದೆ. ಸೊ ನಾವೇ ಕಣ್ಣು ಮುಚ್ಕೊಂಡು ನಿದ್ದೆಲಿ ಎದ್ದು ಅದ್ರ ಬಗ್ಗೆ ಕ್ವೆಶನ್ಸ್ ಕೇಳಿದ್ರು ಕತೆ ಬಗ್ಗೆ ಹೇಳ್ಬೋದು, ಅಷ್ಟು ಬಾಯ್ಪಾಠ ಆಗೋಗಿರುತ್ತೆ ಕೇಳಿ ಕೇಳಿ. ಸೊ ಆದ್ರೇನು ಆ ಪುರೋಹಿತರ ಬಾಯಿಂದ ಕೇಳೋದು ಆ್ಯಂಡ್ ಅವರು ಮಂತ್ರಗಳು ಮಧ್ಯದಲ್ಲಿ ಹೇಳೋದು, ಘಂಟಾಘೋಷವಾಗಿ ಹೇಳೋದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಫುಲ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಆ ಫುಲ್ ಎನ್ವಿರಾನ್ಮೆಂಟಲ್ಲಿ. ओम गणपति हवामहे कविं कवीनाक्षराणं ब्रह्मणां ब्रह्मणस्पदान शृण्वन्नो दिवसेदसादनं राजं तस्मात् कारुण्यभावेन नमस्कारां समर्पयामि प्रार्थनं करिष्ये. ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತಿನ ದಿವಸ ಕೊಟ್ಟಂತಹ ಸೇವೆಯನ್ನ ಸಮರ್ಪಯಾಮಿ. ಪ್ರಾರ್ಥನೆ ಮಾಡಿ ನಿಂತಲ್ಲೇ 3 ಪ್ರದಕ್ಷಿಣೆ ಮಾಡಿ ದೇವರಿಗೆ ಹೂ ಹಾಕಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಪುನರ್ಬ್ರಹ್ಮಾಣ ವಸುನೀತ ಯಜ್ಞೈಃ ಹೃದಯದ್ವಂದರ್ವೋ ವರ್ಧಯಸ್ಸ ಹೃದಯಾಸಂತ. ಪೂಜೆ ಎಲ್ಲ ಮಾಡ್ತಿರೋದನ್ನ ಸ್ವಲ್ಪ ಡೀಟೇಲ್ಡ್ ಆಗಿ ಹಾಕಿದ್ದೀನಿ. ಸೊ ನೋಡ್ತಿರೋ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ನಿಮಗೂ ಆ ಪೂಜಾ ಫಲ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ಪೂಜೆ ಎಲ್ಲ ಮುಗ್ದು ಆದಮೇಲೆ ಫಸ್ಟು ಯಾರ್ಯಾರು ಬಂದಿದ್ರು ಗೆಸ್ಟ್ಸ್ ಅವರೆಲ್ಲ ಊಟ ಮಾಡ್ಕೊಂಡು ಹೋದರು. ನಾವು ಲಾಸ್ಟಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ದಟ್ ಬಿಕಾಸ್ ಸ್ಯಾರಿಯಲ್ಲಿದ್ದರೆ ಸ್ವಲ್ಪ ಡಿಸ್ಕಂಫರ್ಟು, ಆರಾಮಾಗಿ ಮನೇಲಿ ಹಾಕ್ಕೊಳ್ಳೋ ಡ್ರೆಸ್ ಇಲ್ಲ ಕಂಫರ್ಟಬಲ್ ಡ್ರೆಸ್ ಹಾಕ್ಕೊಂಡ್ರೆ ಆರಾಮಾಗಿ ಊಟ ಮಾಡ್ಬೋದು ಅಂತ ಹೇಳಿ ನಾನು ಚೇಂಜ್ ಮಾಡಿ ಸಮನ್ವಿನೂ ಚೇಂಜ್ ಮಾಡಿಬಿಟ್ಲು. ಸೊ ಈಗ ಮೇಲೆ ಬಂದಿದ್ದೀವಿ ಊಟ ಮಾಡೋಣ ಅಂತ. ಸ್ಪೆಷಲ್ ಊಟನೇ. ಸೊ 4 ಥರ ಸ್ವೀಟ್ ಇತ್ತು ಊಟದಲ್ಲಿ. ಅದಾದಮೇಲೆ ಮಾಮೂಲಿ ಸ್ಟಾರ್ಟರ್ಸು ಮತ್ತು ಪೂರಿ, ಪಲಾವು, ಅದಾದಮೇಲೆ ಅನ್ನ, ರಸಮು, ಅದೆಲ್ಲ ಕಾಮನ್, ಅದು ಮಾಮೂಲಿ ಮದುವೆ ಮನೆಗಳಲ್ಲಿ ಊಟ ಹೇಗಿರುತ್ತೋ ಅದೇ ಥರನೇ ಇತ್ತು. ತುಂಬ ಚೆನ್ನಾಗಿತ್ತು ಊಟ ಕೂಡ. ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು. ಸೊ ನಿಮ್ಮೆಲ್ಲರಿಗೂ ಹೆಂಗೆ ಅನ್ನಿಸ್ತು ನಮ್ಮಮ್ಮನ ಮನೆಯ ಸತ್ಯನಾರಾಯಣ ಪೂಜೆ ವ್ಲಾಗ್? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ಮತ್ತೆ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.